ಅಲ್ಲಿ ನೀವು ಕನೆಕ್ಷನ್ ಇಲ್ಲದೆ ಆ ಮನೆ ಒಳಗಡೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಎಷ್ಟು ಹೊತ್ತು ಅಂತ ಸುಮ್ಮನೆ ನಿಮ್ಮ ವಿಚಾರಗಳನ್ನ ಅಥವಾ ನಿಮ್ಮ ಟ್ಯಾಲೆಂಟ್ ತೋರಿಸ್ಬೋದು, ನಿಮಗಲ್ಲಿ ನೋವಾಗುತ್ತೆ, ನಿಮ್ಗಲ್ಲಿ ಖುಷಿ ಆಗುತ್ತೆ, ನಿಮಗೆ ಕೋಪ ಬರುತ್ತೆ, ಇದನ್ನೆಲ್ಲ ಯಾರ ಜೊತೆ ಹಂಚ್ಕೋಬೇಕು. ಸೊ ಆವಾಗ ನಮ್ಗೆ ಕನೆಕ್ಟ್ ಆಗೋದು ಕೆಲವರು ಮಾತ್ರ. ಆ 16-18 ಜನರಲ್ಲಿ ನನಗೆ ಕನೆಕ್ಟ್ ಆಗಿದ್ದು ಗುರೂಜಿ ಮತ್ತು ಸಾನಿಯಾ ಮಾತ್ರ. ಸೊ ಅವಳು ಅಂದರೆ ಹೆಚ್ಚಾಗಿ ಕನೆಕ್ಟ್ ಆಗಿದ್ದು. ನನಗೆ ಬೇಜಾರಾದಾಗ ಯಾವತ್ತೂ ಬಂದು ನನಗೆ ಹೇಳ್ತಾ ಇದ್ಲು, ನನ್ನದು ಗೇಮ್ ಎಲ್ಲ ರಾಂಗ್ ಆದಾಗ ಇದಿರ್ಬೋದು ಅಂತ ನನಗೆ ಪಿನ್ ಪಾಯಿಂಟ್ ಮಾಡಿ ಹೇಳ್ತಾ ಇದ್ಲು. ಸೊ ಹಾಗಾಗಿ ಅದಕ್ಕಿಂತ ಜಾಸ್ತಿ ನಾನು ಕೇರ್ ಯಾರಾದ್ರೂ ಮಾಡಿದ್ರೆ, ಜಾಸ್ತಿ ಕೇರ್ ಮಾಡಿದ್ರೆ. ನೀವು ಪಾಪ ಅವಳು ಸ್ವಲ್ಪ ಬೇಜಾರು ಮಾಡಿದ್ರಿ, ಊಟ ಮಾಡೋ ನೀವು ಒಬ್ಬರೇ ಮಾಡಿ, ಆ ನಂತರ ಅವಳು ಅದಕ್ಕೆ ಹತ್ಕೊಂಡು ಕೂತಿದ್ದೆಲ್ಲ ಆಯ್ತು. ಹೌದು, ಅದು ಏನಾಯ್ತು ಅಂದ್ರೆ ನೋಡಿ, ನನಗೆ OTT-ನಲ್ಲಿ ನಾನು ತುಂಬ ಅಂದರೆ ಫ್ರೆಂಡ್ಶಿಪ್ ವ್ಯಾಲ್ಯೂ ಕೊಡ್ತಾ ಇದ್ದೆ. ಬಟ್ ನನಗೇನೋ ಅಲ್ಲಿ ಫುಲ್ 100% ಅಂತ ಅವರಿಂದ ಆ ಥರ ಅನಿಸಿರ್ಲಿಲ್ಲ. ಬಟ್ ಯಾವಾಗ ಸೀಸನ್ 9ಗೆ ಬಂದೆ, ಅಲ್ಲಿ ಅವ್ರು ಎಕ್ಸ್ಟ್ರೀಮ್ ಕೇರ್ ತೋರಿಸೋದಕ್ಕೆ ಶುರು ಮಾಡಿದ್ರು. ಊಟ ನಾನು ಇಲ್ಲದೆ ಮಾಡ್ತಾ ಇರಲಿಲ್ಲ, ಅದೆಲ್ಲ ನನಗೆ ಒಂಥರ ಅನ್ನಿಸ್ತಿತ್ತು, ನನ್ಗೆ ಯಾಕೆ ಊಟ ಈ ಥರ ಎಲ್ಲ ಕಾಯ್ತೀರಾ. ಅವ್ರು ನನಗೆ ಒಂದಿನ ಹತ್ತರು, ಅವ್ರು ಅನ್ನಿಸ್ತು ಹಿಂಗೆಲ್ಲ ಲೈಫಲ್ಲಿ ನನಗೆ ಯಾರು ಮಾಡಿಲ್ಲ. ಸೊ ಆ ಮನೆಯಲ್ಲಿ ಮಾಡೋದು ವೆರಿ ವೆರಿ ಸ್ಪೆಷಲ್ ಅಂತ ನಿಮ್ಗೆ ಒಳಗೆ ಹೋದರೆ ಗೊತ್ತಾಗುತ್ತೆ ಅದು ಎಷ್ಟು ಇಂಪಾರ್ಟೆಂಟು ಅಂತ. ಆ್ಯಂಡ್ ಈ ಆಟದಲ್ಲಿ ಗೆದ್ದಾಗ ಎಲ್ಲರೂ ಗೆದ್ದು ನಾನು ಗೆದ್ದಾಗ ಕೆಲವರೆಲ್ಲ ಅವ್ರು ಸೋತರು ಅಂತ ಬೇಜಾರಲ್ಲಿ ಇರ್ತಾರೆ. ಯಾರೋ ಒಬ್ರು ಬಂದು ನೀನು ಗೆದ್ದಲ್ಲ ನನಗೆ ಖುಷಿ ಆಯಿತು ಅಂತ ಹೇಳಿದಾಗ ಅದು ಒಳಗಿನ ಒಂದು ಜೆನ್ಯೂನ್ ಫೀಲ್ ಬರುತ್ತೋ, ನನ್ನ ಖುಷಿನಲ್ಲಿ ಇನ್ನೊಬ್ರು ಖುಷಿ ಆಗ್ತಾ ಇದೆ ಅಂತ. ಇದೆಲ್ಲ ಸೇರಿ ಆ ಕೇರಿಂಗಿಂದ ನನಗೆ ಅವ್ರ ಮೇಲೆ ತುಂಬ ಒಂದು ಒಳ್ಳೆ ಸ್ನೇಹ ಬೆಳೆಯಿತು. ಒಂದು ಒಳ್ಳೆ ಫ್ರೆಂಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲು ಫ್ಯಾನ್ ಇದ್ದಾರೆ ಈಗ ಕಾಲ್ ಅಲ್ಲಿ. ಸೊ ನಮಸ್ತೆ, ಹ್ಯಾಪಿ ನ್ಯೂ ಇಯರ್. ನಮಸ್ತೆ, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಹೇಗಿದ್ದೀರಿ? ನಾನ್ ಸೂಪರ್ ಆಗಿದ್ದೀನಿ. ರೂಪೇಶ್ ಶೆಟ್ಟಿ ಅವ್ರ ಜೊತೆ ಮಾತಾಡ್ಬೋದಾ? ಹಾಯ್, ನಮಸ್ತೆ. ಹಾಯ್, ಏನ್ ನಿಮ್ಮ ಹೆಸರು? ಹಾಯ್, ನನ್ನ ಹೆಸರು ಲತಾ ಅಂತ ಹೇಳಿ. ಓಕೆ, ನಿಮಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ. ಅಂಡ್ ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ನಂಗೆ ನಿಮ್ದು ಮತ್ತೆ ಸಾನಿಯಾ ಅವರ ಫ್ರೆಂಡ್ಶಿಪ್ ತುಂಬಾ ಇಷ್ಟ ಆಗುತ್ತೆ ಸರ್. ಓಕೆ, ನೀವಿಬ್ರು ಮುಂದೆ ಕೂಡ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ಬೇಕು ಅಂತ ನಾವೆಲ್ಲರೂ ಆಶಿಸ್ತೀವಿ ಸರ್. ಖಂಡಿತ ಅದು ರಿಯಲ್ ಆಗಿರೋ ಫ್ರೆಂಡ್ಶಿಪ್. ಸೊ ಹಾಗಾಗಿ ರಿಯಲ್ ಆಗಿ ಆ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ, ಅದರಲ್ಲಿ ಏನು ಡೌಟ್ ಬೇಡ ನಿಮಗೆ. ಜನರು ಎಷ್ಟು ಆಸೆ ಪಡ್ತಾರೆ ನೋಡಿ ಸಾನಿಯಾ ಮತ್ತು ನಿಮ್ಮ ಫ್ರೆಂಡ್ಶಿಪ್ ಹಿಂಗೆ ಕಂಟಿನ್ಯೂ ಆಗಬೇಕು ಅಂತ ಹೇಳಿ. ಖಂಡಿತ ಕಂಟಿನ್ಯೂ ಮಾಡ್ತೀನಿ. ಅಂಡ್ ಥ್ಯಾಂಕ್ ಯು, ನಿಮಗೆ ಆ ಒಳ್ಳೆ ಫ್ರೆಂಡ್ಶಿಪ್ ನಿಮ್ಗೆ ಕಾಣ್ತು, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಸಾನಿಯಾ ಆಗಾಗ ಬಂದು ಮಾತಾಡ್ತಿರ್ತಾರಲ್ಲ, ಆವಾಗ ನಿಮ್ಗೆ ಏನ್ ಅನ್ಸ್ತಾ ಇತ್ತು? ಅಂದ್ರೆ ಆ ವಾಯ್ಸ್ ಕೇಳಿದಾಗ ಏನ್ ಅನ್ಸ್ತಾ ಇತ್ತು ನಿಮ್ಗೆ? ಅಂದರೆ ಅವರು ಏನು ಮಾತಾಡಿದ್ರಲ್ವಾ, ನನಗೆ ಏನಿಸ್ತಾ ಇತ್ತು ಅಂದರೆ ಆ ಮನೆಯಲ್ಲಿ ನನಗೆ ನನ್ನನ್ನು ಅರ್ಥ ಮಾಡ್ಕೊಂಡು ಜಡ್ಜ್ ಮಾಡಿದೆ ಇರೋವಂಥ ಒಂದು ವ್ಯಕ್ತಿ ಅಂತ ಅನ್ಕೋತಾ ಇದ್ದೆ. ತುಂಬಾ ಹತ್ರದಿಂದ ಅವ್ರನ್ನ ಮಾತಾಡ್ಸಿದೀರಾ, ಕೇಳಿದೀರಾ. ಸೊ ಆ ವಾಯ್ಸ್ ಅನ್ನ ನೀವು ಯಾವಾಗ ಬೇಕಾದ್ರೂ ನೀವು ರೆಕಗ್ನೈಸ್ ಮಾಡ್ತೀರಾ? ಮಾಡ್ತೀನಿ. ಮೋಸ್ಟ್ಲಿ ಅವರೇ ಫೋನ್ ಮಾಡಿದೆ ಇವಾಗ. ನೋಡ್ರಿ, ಈಗಲೇ ಮರ್ತು ಬಿಟ್ರು ನೋಡಿ. ಇಲ್ಲ, ನನಗೆ ಅವ್ರ ತರನೇ ಇತ್ತು, ಅದಕ್ಕೆ ಹೆಸರು ಅದಕ್ಕೆ ಕೇಳಿದೆ ನಾನು. ಫ್ಯಾನ್ ಅಂತ ಹೇಳಿದ್ರೆ ನಾನು ಯಾರಿದ್ದು ಅದು ಜಾಸ್ತಿನೂ ಮಾತಾಡಿಲ್ಲ.